ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಇನ್ನೊಂದು ಕಾಂಟ್ರಾಕ್ಚುಯಲ್ ಬೇಸ್ ಮೇಲೆ ಕರೆದಿರುವಂಥ ಒಂದು ನೋಟಿಫಿಕೇಶನ್ ಬಗ್ಗೆ ನಾನು ಇವತ್ತನ್ನ ಡಿಸ್ಕಸ್ನ ಮಾಡ್ತಾ ಬರ್ತೀನಿ. ಲಾಸ್ಟ್ವರೆಗೂ ನೋಡಿ, ಇದು ಯಾವ ಪೋಸ್ಟ್ ಕರೆದಿದ್ದಾರೆ, ಎಲ್ಲಿ ಕರೆದಿದ್ದಾರೆ, ಆಮೇಲೆ ಅಪ್ಲಿಕೇಶನ್ಸ್ ಫೀಸ್ ಏನಿದೆ, ಇವೆಲ್ಲ ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ಓಕೆನಾ? ನಂದು ಈ ಇಂಟರ್ಫೇಸ್ ನೋಡೋಷ್ಟಕ್ಕೆ ನಿಮ್ಗೆ ಗೊತ್ತಾಗಿರುವಂಥದ್ದು ಇದು ಎಲ್ಲಿ ಕಾಲ್ ಆಗಿದೆ ಅಂತೇಳಿ. ಓಕೆನಾ? ಕರ್ನಾಟಕ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹುಬ್ಬಳ್ಳಿ ಅಂತೇಳಿ. ಸೊ ಇದು ಒಂದಿಷ್ಟು ಜನಕ್ಕೆ ಕನ್ಫ್ಯೂಷನ್ ಆಗಿರುತ್ತೆ, ಇದನ್ನ ಏನಂತ ಕರೀತಾರೆ ಅಂತೇಳಿ. ಕಿಮ್ಸ್ ಅಂತೇಳಿ ನಾವೇನ ಕರಿತೀವಲ್ಲ, ಸೊ ಆ ಕಿಮ್ಸ್ ಒಳಗಡೆ ಈ ಒಂದು ಅಪ್ಲಿಕೇಶನ್ಸ್ ಕಾಲ್ ಆಗಿರುವಂತದ್ದು. ಯಾವ ಪೋಸ್ಟ್ ಕಾಲ್ ಆಗಿದೆ ಅಂತೇಳಿ ಇವಾಗ ಡೀಟೇಲ್ಸ್ ಎಲ್ಲಾನು ನಾ ಹೇಳ್ತಾ ಬರ್ತೀನಿ. ಓಕೆನಾ? ನೋಡಿ, ಈ ಒಂದು ಸರ್ಕ್ಯುಲರ್ ಪಾಸ್ ಆಗಿರುವಂತ ಡೇಟು 23/6/2026. ಓಕೆನಾ? ಇವತ್ತಿಗೆ ಆಲ್ರೆಡಿ 6 ಡೇಸ್ ಆಯ್ತು ಈ ಒಂದು ವಾಕಿನ್ ಇಂಟರ್ವ್ಯೂ ಕಾಲ್ನ ಮಾಡಿ. ಏನಾಗಿದ್ದಪ್ಪ ಅಂದಮೇಲೆ ವಾಕಿನ್ ಇಂಟರ್ವ್ಯೂ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ಅವರು, ಯಾವಾಗಿದೆ ಅಂತೇಳಿ. ಯಾವುದು? 1/7/2026 10:30 ಎಲ್ಲಿ ನಮ್ದು ವಾಕಿನ್ ಇಂಟರ್ವ್ಯೂ ಸ್ಟಾರ್ಟ್ ಆಗುತ್ತೆ. ಬಂದು ಅಟೆಂಡ್ ಆಗಬಹುದು. ಯಾರು ಅಟೆಂಡ್ ಆಗಬಹುದು ಅಂದಮೇಲೆ ಇಂಟ್ರೆಸ್ಟೆಡ್ ಅಂಡ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆಮೇಲೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ವಾಕಿನ್ ಇಂಟರ್ವ್ಯೂಗೆ ಅಟೆಂಡ್ ಆಗಿ 1ನೇ ತಾರೀಕಿಗೆ ಅಂತ ಅವರು ಹೇಳ್ತಿರುವಂತದ್ದು. ಓಕೆನಾ? ಅದು ಎಲ್ಲಿ ಅಟೆಂಡ್ ಆಗಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ರೆ ಡೈರೆಕ್ಟರ್ ಆಫೀಸ್ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅಲ್ಲಿ. ಓಕೆನಾ? ಈ ಒಂದು ಇಂಟರ್ವ್ಯೂ, ವಾಕಿನ್ ಇಂಟರ್ವ್ಯೂ ಎಲ್ಲಿದೆಪ್ಪ ಅಂದಮೇಲೆ ನಮ್ದು ಕಿಮ್ಸ್ ಒಳಗಡೆ ಯಾವುದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಒಳಗಡೆ ಇದು ವಾಕಿನ್ ಇಂಟರ್ವ್ಯೂ ನಡೀತಿರುವಂತದ್ದು, ಅಂದ್ರೆ 1ನೇ ತಾರೀಕಿಗೆ ಇರುವಂತದ್ದು. ಪೋಸ್ಟ್ ಬಂದ್ಬಿಟ್ರೆ ಇವಾಗಿಲ್ಲೇ. ಓಕೆನಾ? ಒಂದು ಫಾರ್ಮಸಿಸ್ಟ್ ಕಾಲ್ ಆಗಿರುವಂತದ್ದು. ಫಾರ್ಮಸಿಸ್ಟ್ಗೆ ಕ್ವಾಲಿಫಿಕೇಶನ್ಸ್ ಕೇಳಿದ್ದಾರೆ. 12th ಪಾಸ್ ಆಗಿರಬೇಕು, PUC ಸೈನ್ಸ್ 12th ಪಾಸ್ ಆಗಿರಬೇಕು. ಅದಾದ್ಮೇಲೆ ಯಾವುದು ಡಿಪ್ಲೊಮಾ ಕಂಪ್ಲೀಟ್ ಆಗಿರ್ಬೇಕು, ಡಿಪ್ಲೊಮಾ ಇನ್ ಫಾರ್ಮಸಿ ಕಂಪ್ಲೀಟ್ ಆಗಿರ್ಬೇಕು. PUC ಸೈನ್ಸ್ ಆಮೇಲೆ ಡಿಪ್ಲೊಮಾ ಇನ್ ಫಾರ್ಮಸಿ ಕಂಪ್ಲೀಟ್ ಆಗಿರ್ಬೇಕು. ಎಲ್ಲಾ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರಬೇಕು. ಓಕೆನಾ? ಅದಾದ್ಮೇಲೆ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ. ಸ್ಟೋರೇಜ್ ಒಳಗಡೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತೇಳಿ. ಓಕೆನಾ? ಫಾರ್ಮಸಿಸ್ಟ್ದವ್ರ ಕ್ವಾಲಿಫಿಕೇಶನ್ 12th ಪಾಸ್, ಯಾವುದು PUC ಸೈನ್ಸ್ ಕಂಪ್ಲೀಟ್ ಆಗಿರಬೇಕು. PUC ಸೈನ್ಸ್ ಮೇಲೆ ಫಾರ್ಮಸಿ ಕಂಪ್ಲೀಟ್ ನ ಮಾಡಿರಬೇಕು. ಆಮೇಲೆ ಸ್ಟೋರೇಜ್ ಒಳಗಡೆ ಅವರಿಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಇವ್ರದ್ದು ಬಂದುಬಿಟ್ಟು ಸ್ಯಾಲ್ರಿ 25,000 ರೂಪಾಯಿ ಪೇಮೆಂಟ್ ನ ಮಾಡ್ತಿರುವಂತದ್ದು ಫಾರ್ಮಸಿಸ್ಟ್ ದವರಿಗೆ. ನೆಕ್ಸ್ಟ್ ಬಂದ್ಬಿಟ್ಟು ಡಾಟಾ ಮ್ಯಾನೇಜರ್ ಅವರಿಗೆ. ಓಕೆನಾ? ಇವ್ರದ್ದು ಏಜ್ ಲಿಮಿಟ್ 40. ಇವ್ರದ್ದು ಕೂಡ ಕ್ವಾಲಿಫಿಕೇಶನ್ ಗ್ರಾಜುಯೇಟ್ ಇಲ್ಲಪ್ಪ ಅಂದ್ಮೇಲೆ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಒಳಗಡೆ ಇವ್ರದ್ದು ಯಾವುದು ಕ್ವಾಲಿಫಿಕೇಶನ್ಸ್ ಆಗಿರಬೇಕು. ಇವ್ರದ್ದು ಎಕ್ಸ್ಪೀರಿಯನ್ಸ್ ಏನ್ ಕೇಳಿದಾರಪ್ಪ ಅಂದಮೇಲೆ ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಇನ್ಕ್ಲೂಡಿಂಗ್ MS ಆಫೀಸ್, ವರ್ಡ್, ಎಕ್ಸೆಲ್, ಪಾಯಿಂಟ್. ಇವರಿಗೆ ಈ ಒಂದು ಫೀಲ್ಡ್ ಒಳಗಡೆ ಯಾವುದಪ್ಪ ಅಂದಮೇಲೆ MS ವರ್ಡ್, ಆಫೀಸ್, ಪಾಯಿಂಟ್ ಒಳಗಡೆ ಇವರು ಎಕ್ಸ್ಪೀರಿಯನ್ಸ್ ಇರಬೇಕು. ಆಮೇಲೆ ನಾಲೆಜ್ ಇರಬೇಕು. ಇವರಿಗೂ 1 year ಎಕ್ಸ್ಪೀರಿಯನ್ಸ್ ಇನ್ ಡಾಟಾ ಮ್ಯಾನೇಜ್ಮೆಂಟ್ ಒಳಗಡೆ 1 year ಎಕ್ಸ್ಪೀರಿಯನ್ಸ್ ಇರಬೇಕು. ಓಕೆನಾ? ಇವ್ರಿಗೆ ಬಂದ್ಬಿಟ್ಟು ಸ್ಯಾಲ್ರಿ 20,000 ರೂಪಾಯಿ ಇವ್ರ ಪೇಮೆಂಟ್ ನ ಮಾಡ್ತಿರುವಂತದ್ದು. ನೆಕ್ಸ್ಟ್ ಲಾಸ್ಟ್ ಒನ್ ಬಂದ್ಬಿಟ್ಟು ಲ್ಯಾಬ್ ಟೆಕ್ನಿಷಿಯನ್ಸ್. ನಾನು ಪ್ರತಿ ಸಲಾನು ಮಾಡಿದಾಗೆಲ್ಲಾನು ಒಂದಿಷ್ಟು ಜನ ನನಗೆ ಕ್ವಶನ್ಸ್ ನ ಕೇಳ್ತಾ ಬರ್ತಿದ್ರು, ಸರ್ ನಂದು BSc MLT ಆಗಿದೆ, ನಾ ಅಪ್ಲಿಕೇಶನ್ಸ್ ಹಾಕಬಹುದಾ ಅಂತೇಳಿ. ಈ ಒಂದು ಪೋಸ್ಟ್ಗೆ ನೀವು ಅಪ್ಲಿಕೇಶನ್ಸ್ ನ ಹಾಕಬಹುದು. ಬಟ್ ಇದ್ರೊಳಗಡೆನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬೇಸ್ ಮೇಲೆ ನೀವು ಅಪ್ಲಿಕೇಶನ್ಸ್ ನ ಹಾಕಬೇಕು. ಓಕೆನಾ? ಥರ್ಡ್ ಪೋಸ್ಟ್ ಬಂದ್ಬಿಟ್ಟು ನಮ್ದು ಲ್ಯಾಬ್ ಟೆಕ್ನಿಷಿಯನ್ಸ್. ಇವರು ಏಜ್ ಲಿಮಿಟ್ 40 years ಮಟ್ಟ ಇದೆ. ಕ್ವಾಲಿಫಿಕೇಶನ್ ಓಕೆನಾ? 2 ತರ ಕ್ವಾಲಿಫಿಕೇಶನ್ಸ್ ಇವರು ಕೇಳಿರುವಂತದ್ದು. BSc MLT ಆಗಿರಬೇಕು. ಆಮೇಲೆ 1 year ಎಕ್ಸ್ಪೀರಿಯನ್ಸ್ ಇರಬೇಕು. ಓಕೆನಾ? BSc MLT ಆದವರು ನಾ ಅಪ್ಲಿಕೇಶನ್ಸ್ ಹಾಕಬಹುದಾ ಸರ್ ಅಂತೇಳಿ DH ಆಫೀಸ್ ಅಲ್ಲಿ ಕಾಲ್ ಮಾಡಿದಾಗ ನೀವು ಬಹಳಷ್ಟು ಜನ ಕೇಳ್ತಾ ಬರ್ತಿದ್ರಿ. ಈ ಒಂದು ಅಪ್ಲಿಕೇಶನ್ಸ್ ನೀವೇನ ಎಲಿಜಿಬಲ್ ಇದ್ರೆ ಹಾಕಿ. BSc MLT ಆಗಿರಬೇಕು. ಆಮೇಲೆ 1 year ಎಕ್ಸ್ಪೀರಿಯನ್ಸ್ ಇರಬೇಕು ನಿಮ್ದು. ಅಂದ್ರೆ ಮಾತ್ರ ಈ ಒಂದು ಲ್ಯಾಬ್ ಟೆಕ್ನಿಷಿಯನ್ಸ್ಗೆ ನೀವು ಪೋಸ್ಟ್ ನ ಹಾಕ್ಲಿಕ್ಕೆ ಎಲಿಜಿಬಲ್ ಬರುವಂತದ್ದು. ನೆಕ್ಸ್ಟ್ ನಿಮ್ದು BSc MLT ಆಗಿಲ್ಲ, ನಾನು ಬರೀ DMLT ಆಗಿದೆ ಅಂದಮೇಲೆ 3 years DMLT ಅವ್ರ ಕೋರ್ಸ್ ಕೇಳಿಲ್ಲ ರೀ ಅವರು. PUC ಸೈನ್ಸ್ ಮೇಲೆ, ಓಕೆನಾ, PUC ಸೈನ್ಸ್ ಮೇಲೆ ನಿಮ್ದೇನಾದ್ರೂ PUC ಸೈನ್ಸ್ ಮೇಲೆ DMLT ಕಂಪ್ಲೀಟ್ ಏನಾದ್ರೂ ಆಗಿದ್ರೆ ನೀವು ಅಪ್ಲಿಕೇಶನ್ಸ್ ನ ಹಾಕಬಹುದು. ಇಲ್ಲಿ ಕೇಳಿದಾರೆ ನೋಡ್ರಿ, 10+2 ಇನ್ ಸೈನ್ಸ್ ಸಬ್ಜೆಕ್ಟ್ಸ್ ವಿತ್ DMLT 2 years ಕೋರ್ಸ್ ಫ್ರಮ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ. ಆಮೇಲೆ
3 years experience in 3 years experience of ಎಲ್ಲಿ ಕ್ಲಿನಿಕಲ್ ಲ್ಯಾಬ್ ಅಂತ ಕೇಳಿರುವಂತದ್ದು. ಓಕೆನಾ. ಲ್ಯಾಬ್ ಟೆಕ್ನಿಷಿಯನ್ಸ್ ಐ ಹೋಪ್ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಎರಡು ತರ, ಒಂದು BSc MLT ಆಗಿದ್ರೆ 1 year ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಆಮೇಲೆ ಬರೀ ಲ್ಯಾಬ್ ಟೆಕ್ನಿಷಿಯನ್ಸ್ PUC ಸೈನ್ಸ್ ಮೇಲೆ ಕಂಪ್ಲೀಟ್ ನ ಮಾಡಿದ್ರೆ ಅವ್ರಿಗೆ 3 years ಎಕ್ಸ್ಪೀರಿಯನ್ಸ್ ನ ಕೇಳಿರುವಂತದ್ದು. ಇದ್ರೊಳಗಡೆ ನೀವು ನಿಮ್ದು ಯಾವ ಕ್ವಾಲಿಫಿಕೇಶನ್ ಇದೆ ಅದರ ಬೇಸ್ ಮೇಲೆ ನೀವು ಅಪ್ಲಿಕೇಶನ್ಸ್ ನ ಹಾಕಿ. ಓಕೆನಾ. ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ. ವರ್ಕ್ ಎಕ್ಸ್ಪೀರಿಯನ್ಸ್ ಇನ್ ಮೈಕ್ರೋಬಯಾಲಜಿ ಲ್ಯಾಬ್ರೋಟರಿ ಅಂತ ಕೇಳಿದ್ದಾರೆ. ಆಮೇಲೆ ಕಂಪ್ಯೂಟರ್ ನಾಲೆಜ್ ನಿಮಗೆ ಇರಲೇಬೇಕು ಅಂತ ಕೂಡ ಅವರು ಕೊಟ್ಟಿದ್ದಾರೆ. ಆಮೇಲೆ 25,000 ನಿಮಗೆ ಸ್ಯಾಲರಿನ ಪೇಮೆಂಟ್ ನ ಮಾಡ್ತಾ ಬರ್ತಿರುವಂತದ್ದು ಯಾರಿಗೆ, ಲ್ಯಾಬ್ ಟೆಕ್ನಿಷಿಯನ್ಸ್ ದವರಿಗೆ. ನೆಕ್ಸ್ಟ್ ಬಂದ್ಬಿಟ್ಟು ಇವ್ರ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಓಕೆನಾ. ಒಂದೊಂದಾಗಿ ರೀಡ್ ನ ಮಾಡ್ತಾ ಬರೋಣ ನೋಡಿ. ಏನಿದೆಪ್ಪ ಅಂದಮೇಲೆ ಮಂತ್ಲಿ ಪೇಮೆಂಟ್, ಆಮೇಲೆ ನಿಮಗೆ ಮೇಜರ್ ಆಗಿ ಇಲ್ಲಿರುವಂತದ್ದು ಯಾವ್ದಪ್ಪ ಅಂದ್ಮೇಲೆ ಡಿಡಕ್ಷನ್ ಆರ್ ನಾಟ್ ಅಪ್ಲಿಕೇಬಲ್. ESI PF ನಿಮ್ಗೆ ಯಾವುದೇ ಕಾರಣಕ್ಕೂ ಅಪ್ಲಿಕೇಬಲ್ ಆಗೋದಿಲ್ಲ ಅಂತ ಕ್ಲಿಯರ್ ಆಗಿ ಅವರು ಮೆನ್ಷನ್ ನ ಮಾಡಿರುವಂತದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಓಕೆನಾ, ನೀವೇನಾದ್ರೂ ಗವರ್ನಮೆಂಟ್ ಸೆಕ್ಟರ್ ಒಳಗಡೆ ಇಲ್ಲ ಪ್ರೈವೇಟ್ ಸೆಕ್ಟರ್ ಒಳಗಡೆ ಮೆಡಿಕಲ್ ಕಾಲೇಜ್ ಒಳಗಡೆ ನೀವೇನಾದ್ರು ವರ್ಕ್ ನ ಮಾಡ್ತಿದ್ರೆ ಆಲ್ರೆಡಿ, ಅಲ್ಲಿಂದ ನೀವೇನ್ ಮಾಡ್ಬೇಕು, NOC ನ ಈ ಒಂದು ಪ್ರೆಸೆಂಟ್ ಇವಾಗ ನೀವೇನ್ ಅಪ್ಲಿಕೇಶನ್ಸ್ ಹಾಕ್ತಿದ್ರಲ್ಲ ಅವರಿಗೆ ನೀವೇನ್ ಮಾಡ್ಬೇಕು, ಸಬ್ಮಿಟ್ ನ ಮಾಡಬೇಕು ಅಂತ ಅವರು ಕೊಟ್ಟಿರುವಂತದ್ದು. ಎಲ್ಲಾದ್ರೂ ನೀವು ಲ್ಯಾಬ್ ಒಳಗಡೆ ಇಲ್ಲ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ ಒಳಗಡೆ ಇಲ್ಲ ಕಿಮ್ಸ್ ಬಿಟ್ಟು ಮತ್ತೆ ಬೇರೆ ಯಾವ್ದಾದ್ರು ಮೆಡಿಕಲ್ ಕಾಲೇಜ್ ಒಳಗಡೆ ವರ್ಕ್ ನ ಮಾಡ್ತಿದ್ರಿ ಅಂದ ಮೇಲೆ ಅಲ್ಲಿಂದ ಒಂದು NSO ಸರ್ಟಿಫಿಕೇಟ್ ನ ತಗೊಂಡ್ಬಂದು ಇಲ್ಲೇ ಪ್ರೊಡ್ಯೂಸ್ ನ ಮಾಡಬೇಕು ಅಂತ ಹೇಳ್ತಿರುವಂತದ್ದು. ಆಮೇಲೆ ಇನ್ನು ಒಂದು ಏನಪ್ಪಾ ಅಂದ್ರೆ ಇನ್ನೂ ಒಂದು ಬಂದ್ಬಿಟ್ಟು 500 rupees DD ನ ನೀವೇನ್ ಮಾಡ್ಬೇಕು, ಇಲ್ಲೇ ಅವರಿಗೆ ಡೈರೆಕ್ಟರ್ದವರಿಗೆ ನೀವು ಪೇಮೆಂಟ್ ನ ಮಾಡಬೇಕು. ಓಕೆನಾ. ಪ್ರಿಸ್ಕ್ರೈಬ್ಡ್ ಅಪ್ಲಿಕೇಶನ್ ಫಾರ್ಮ್ ವಿಲ್ ಬಿ ಇಶ್ಯೂಡ್ ಅಟ್ ದ ಟೈಮ್ ಆಫ್ ರಿಪೋರ್ಟಿಂಗ್. ನೀವೇನ್ ರಿಪೋರ್ಟ್ ನ ಮಾಡ್ತಿರಲ್ಲ ಸೊ ಆವಾಗ 500 ರೂಪಾಯಿದು DD ನ ಕಿಮ್ಸ್ KMC RI ಡೈರೆಕ್ಟರ್ದವರಿಗೆ ನೀವೇನ್ ಮಾಡಬೇಕು, DD ನ ಒಂದು ಚೆಲ್ಲನ್ನ ತುಂಬಬೇಕು. ಅದಾದ ಮೇಲೆ ಲಾಸ್ಟ್ ಒನ್ ಇರುವಂತದ್ದು ನೋ TADA ವಿಲ್ ಬಿ ಪೇಡ್ ಟು ದ ಕ್ಯಾಂಡಿಡೇಟ್ಸ್. ನೀವೇನಾದ್ರು ಸೆಲೆಕ್ಷನ್ಸ್ ಏನಾದ್ರು ಆಗಿದ್ದೀರಾ ಅಂದ ಮೇಲೆ ನಿಮ್ಗೆ ಯಾವುದೇ ಕಾರಣಕ್ಕೂ TADA ನಿಮಗೆ ನಾವು ಪೇಮೆಂಟ್ ನ ಮಾಡೋದಿಲ್ಲ ಅಂತ ಹೇಳ್ತಿರುವಂತದ್ದು. ಆಮೇಲೆ ಇದನ್ನ ನೀವು ಈ ಒಂದು ಟೈಮ್ ಅನ್ನ ಫಾಲೋ ಮಾಡಿದ್ರೆ ಮಾತ್ರ ನಿಮ್ದು ಅಪ್ಲಿಕೇಶನ್ಸ್ ನ ಅವರು ಆಕ್ಸೆಪ್ಟ್ ನ ಮಾಡುವಂತದ್ದು. ಕ್ಯಾಂಡಿಡೇಟ್ಸ್ ರಿಪೋರ್ಟಿಂಗ್ ಆಫ್ಟರ್ 2 PM ವಿಲ್ ನಾಟ್ ಬಿ ಕನ್ಸಿಡರ್ಡ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಯಾರಿ. ಆಮೇಲೆ 2 ಗಂಟೆ ಮೇಲೆ ಹೋಗಿ ಜಗಳ ಮಾಡಕ್ ಹೋಗ್ಬೇಡ್ರಿ. ಓಕೆನಾ. 2 ಗಂಟೆ ಮೇಲೆ ಹೋದ್ರೆ ನಾವು ಯಾವುದೇ ಕಾರಣಕ್ಕೂ ಕನ್ಸಿಡರ್ ನ ಮಾಡೋದಿಲ್ಲ ಅಂತ ಅವರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. 2 ಗಂಟೆ ಬಿಫೋರ್ 2 o'clock ಒಳಗಡೆ ಹೋಗಿ DD ನ ತುಂಬ್ರಿ. ಆಮೇಲೆ ಪ್ರಾಪರ್ ಆಗಿ ಇಂಟರ್ವ್ಯೂ ನ ಅಟೆಂಡ್ ನ ಮಾಡಿ ಜಾಬ್ ನ ಯಾವುದು ಕಿಮ್ಸ್ ಒಳಗಡೆ ಗಿಟ್ಟಿಸ್ಕೊಳ್ರಿ. ಓಕೆನಾ ಫ್ರೆಂಡ್ಸ್. ಕೀಪ್ ವಾಚಿಂಗ್ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಮತ್ತೆ ನಿಮ್ಗೆ ಏನಾದ್ರು ಡೌಟ್ಸ್ ಏನಾದ್ರು ಇದ್ರೆ ಇದ್ರ ರಿಲೇಟೆಡ್ ನೀವು ನನಗೆ ಕಮೆಂಟ್ಸ್ ನ ಮಾಡಿ. ಆಮೇಲೆ ಈ ಒಂದು PDF ನ ನಂದ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಹಾಕಿರ್ತೀನಿ, ಹೋಗ್ರಿ. ಆಮೇಲೆ ಈ ಒಂದು ನೋಟಿಫಿಕೇಶನ್ ಕ್ಲಿಯರ್ ಆಗಿ ಓದ್ಕೊಂಡು ನೀವು ಅಪ್ಲಿಕೇಶನ್ಸ್ ನ ಹಾಕಿ ಫ್ರೆಂಡ್ಸ್. ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.